ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಲೋಗೋ ರಿವೀಲ್ ಮಾಡಿದ್ದಾರೆ. ಅದು ಅಫಿಷಿಯಲ್ ಕಲರ್ಸ್ ಕನ್ನಡದವರೇ ಈ ವರ್ಷ ಬಿಗ್ ಬಾಸ್ ಸೀಸನ್ 12ರ ಲೋಗೋನ ರಿವೀಲ್ ಮಾಡಿದ್ದಾರೆ. ಅದು ಸಹ ಬೇಗನೆ ಬರ್ತಾ ಉಂಟು. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ನಂತರ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಈ ಸಲ ಜೂನಲ್ಲೇ ಲೋಗೋನ ಬಿಡುಗಡೆ ಮಾಡಿದ್ದಾರೆ. ಇನ್ನೇನು ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತು ಈ ಸಲನೂ ಸಹ ಕಿಚ್ಚ ಸುದೀಪ್ ಸರ್ ಅವರೇ ಹಾಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನ ಬಿಟ್ಟು ಮತ್ತಾರೂ ಆ ಪ್ಲೇಸಿಗೆ ರೀಪ್ಲೇಸ್ ಮಾಡೋಕ್ಕಂತೆ ಸಾಧ್ಯನೇ ಇಲ್ಲ. ಯಾಕಂದರೆ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ಬರೋದು ಜಗಳನೇ ಫಸ್ಟು ಬರೋದು. ಯಾಕಂದರೆ ಜಗಳ ಆಗೇ ಆಗುತ್ತೆ. ನಾವು ಹೇಳ್ಕೊಂಡು ಹೋಗ್ಬೋದು, ಬಿಗ್ ಬಾಸಿಗೆ ನನಗೇನಾರು ಅವಕಾಶ ಸಿಕ್ಕಿದರೆ, ಯಾರಿಗಾರು ಅವಕಾಶ ಸಿಕ್ಕಿದರೆ ನಾನು ಜಗಳ ಮಾಡಲ್ಲಪ್ಪ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳ್ತಾರೆ. ಬಟ್ ಸಾಧ್ಯನೇ ಇಲ್ಲ. ಯಾರು ಹೋದ್ರೂ ಅಷ್ಟೇ, 100 ದಿನ ಒಂದು ಮನೇಲಿ ಇರಬೇಕು ಅಂದರೆ ಅಲ್ಲಿ ಜಗಳ ಮಾತುಕತೆ ಅನ್ನೋದು ಬಂದೇ ಬರುತ್ತೆ. ಎಂಥವ್ರು ಹೋದ್ರೂ ಜಗಳ ಅನ್ನೋದು, ಮಾತುಕತೆ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸಿ ಆಟನ ಹೇಗೆ ಆಡಬೇಕು ಅಂತ ಮನವರಿಕೆ ಮಾಡಿ ಅವ್ರಿಗೆ ಅಷ್ಟು ಚೆನ್ನಾಗಿ ಹೇಳೋಕ್ಕೆ ಸಾಧ್ಯ ಆಗೋದು ಸುದೀಪ್ ಸರಿಗೆ ಮಾತ್ರ. ಹಾಗಾಗಿ ಈ ಸಲನೂ ಅಷ್ಟೇ ಆ್ಯಂಕರಿಂಗ್ ಮಾಡ್ತಿರೋದು ಸುದೀಪ್ ಸರು. ಮತ್ತು ಯಾರು ಬರ್ತಿದ್ದಾರೆ, ಎಲ್ಲರೂ ಹೇಳೋ ಪ್ರಕಾರ ಕಾಮನ್ ಮ್ಯಾನ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ ಸೆಲೆಬ್ರಿಟಿಗಳಿಗೆ ಅವಕಾಶನ ಕೊಡ್ತಾ ಇದ್ದರು. ಸೊ ಈ ಸಲ ಸ್ವಲ್ಪ ವಿಭಿನ್ನವಾಗಿರಲಿ ಅಂತ ಕಾಮನ್ ಮ್ಯಾನ್ ಸಹ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ನೆಕ್ಸ್ಟ್ ಲೋಗೋದಲ್ಲಿ ಎಲ್ಲ ನೋಡಬೇಕು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ವರ್ಷ ಯಾರ್ಯಾರು ಬರ್ತಿದ್ದಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ.